ಏನು ಬೆಳಗ್ಗೆ ಎದ್ದು ನಾವು ಟಾಕ್ಸಿಕ್ ಸಿನಿಮಾನ ನೋಡ್ಕೊಂಡು ಬಂದಾದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಎಲ್ಲ ಕಡೆ ನೆಗೆಟಿವ್ ರಿವ್ಯೂಸು ನೆಗೆಟಿವ್ PR ನಡೀತಿದೆ ಅಂತ ಕೆಲವೊಬ್ರು ಹೇಳ್ತಿದ್ರು. ನೋಡೋ ಹಾಗಿದ್ರೆ ಎಸ್, ನಿಜವಾಗ್ಲೂ ಕೆಲವೊಂದು ಕಡೆ ನೆಗೆಟಿವ್ PR ನಡೀತಿದೆ. ಬಟ್ ಸಿನಿಮಾ ಅಷ್ಟೊಂದು ವರ್ಸ್ಟ್ ಅಂತ ನೀವು ನನ್ನನ್ನೇನಾದರೂ ಕೇಳಿದ್ರೆ, ಸಿನಿಮಾ ಆ ರೇಂಜ್ಗೆ ಏನು ನಾವು ಎಕ್ಸ್ಪೆಕ್ಟೇಷನ್ ಹೈಪ್ ಕ್ರಿಯೇಟ್ ಮಾಡಿದ್ದು ಆ ಲೆವೆಲಲ್ಲಿ ಇಲ್ಲ. ಬಟ್ ಏನಂದರೆ ಸಿನಿಮಾ ಚೆನ್ನಾಗಿದೆ. ಓಕೆ, ಸೊ ಇದರಲ್ಲಿ ಕೆಲವೊಂದು ನೆಗೆಟಿವ್ಸ್ ಪಾಯಿಂಟ್ಸ್ಗಳು ಇದೆ, ಹಾಗೆ ಕೆಲವೊಂದು ಪಾಸಿಟಿವ್ ಪಾಯಿಂಟ್ಸ್ ಕೂಡ ಇದೆ. ಏನು ಈ ಸಿನಿಮಾ ಅಡಲ್ಟ್ ರೇಟೆಡ್, ಸೊ ಏನು A ಸರ್ಟಿಫಿಕೇಟ್ ತಗೊಂಡಿರುವಂಥ ಸಿನಿಮಾ ಟಾಕ್ಸಿಕ್, ಪರ್ದೆ ಮೇಲೆ ಯಶ್ ಅವರ ಪ್ರೆಸೆನ್ಸ್ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು, ಒನ್ ಲೈನ್ ಡೈಲಾಗ್ ಡೆಲಿವರಿ ಆಗಿರಬಹುದು, ಅಥವಾ ಏನು 4 ವರ್ಷ ನಂತರ ಏನು ನಾವು KGF ನಂತರ KGF 2 ನಂತರ ಯಶ್ನ ಟಾಕ್ಸಿಕ್ ರೂಪದಲ್ಲಿ ಸಿನಿಮಾದಲ್ಲಿ ನೋಡ್ತಾ ಇರೋದು, ಇದೊಂದು ಖುಷಿ ಕೊಡುತ್ತೆ. ಇನ್ನೊಂದೇನೆಂದರೆ ಪಾಸಿಟಿವ್ಸ್ ಅನ್ನೋದು ಏನಾದರೂ ನೋಡೋ ಹಾಗಿದ್ರೆ ನೋಡ್ಬೋದು ನೀವು. ಆ್ಯಕ್ಷನ್ಸ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಅಥವಾ ಸಿನಿಮಾಟೋಗ್ರಫಿ ಆಗಿರಬಹುದು, ಹಾಗೆ ಒನ್ ಲೈನ್ ಪಂಚಿಂಗ್ ಡೈಲಾಗ್ಸ್. ನಿಮ್ಗೆಲ್ಲರಿಗೂ ಗೊತ್ತು, KGF ಅಲ್ಲೂ ಹಾಗೆ ಇತ್ತು, KGF 2 ಅಲ್ಲೂ ಹಾಗೆ ಇತ್ತು. ಈಗ ಟಾಕ್ಸಿಕ್ ಕೂಡ ಸೇಮ್ ಏನು ಪ್ಲಾಟ್ ಇದೆ ಅದ್ರ ಮೇಲೆನೇ ಬರುತ್ತೆ. ಬಟ್ ಫಸ್ಟ್ ಹಾಫ್ ಸ್ವಲ್ಪ ಡ್ರ್ಯಾಗ್ ಅನ್ಸುತ್ತೆ, ಸೆಕೆಂಡ್ ಹಾಫಲ್ಲಿ ಫುಲ್ ಫ್ಲೆಡ್ಜ್ ಆ್ಯಕ್ಷನ್ನು ಅದು ಇದು ಅಂತ ಹೇಳ್ಬಿಟ್ಟು ಫುಲ್ ಫಾಸ್ಟಾಗಿ ಹೋಗುತ್ತೆ. ಎಲ್ಲರೂ ಹೇಳ್ತಾ ಇರೋದು ಒಂದೇ ಒಂದು ಪಾಯಿಂಟ್, ಏನಂದರೆ ಏನನ್ನ ತೋರ್ಸಕ್ಕೆ ಹೋಗ್ತಿದೆ ಅಥವಾ ಏನು ಸ್ಟೋರಿನ ಹೇಳಕ್ಕೆ ಹೋಗ್ತಿದೆ. ಸೊ ಇದರಲ್ಲಿ ತುಂಬ ಜನ ಕನ್ಫ್ಯೂಷನ್ ಆಗಿದ್ದಾರೆ, ಹಾಗೆ ಇದರಲ್ಲಿ ದಾರಿ ತಪ್ಪಿ ಹೋಗಿದ್ದಾರೆ. ಹಾಗೆ ಡೈರೆಕ್ಟರ್ ಕೂಡ ಅಷ್ಟೇ, ಏನೋ ತೋರ್ಸಕ್ಕೆ ಹೋಗಿ ಎಲ್ಲಿಗೋ ಹೋಗ್ಬಿಡುತ್ತೆ. ಸೊ ಕನೆಕ್ಟ್ ಆಗೋದಿಲ್ಲ ಆ ಸ್ಟೋರಿ. ಏನು KGF ಮತ್ತು KGF ಚಾಪ್ಟರ್ 2 ಅಲ್ಲಿ ಏನು ನಮಗೆ ಸ್ಟೋರಿ ಕನೆಕ್ಟ್ ಆಗಿತ್ತು, ತಾಯಿ ಮತ್ತು ಮಗನ ನಡುವೆ ಅಂಡರ್ ವರ್ಲ್ಡು, ಸೊ ಆ ಗ್ಯಾಂಗ್ಸ್ಟರು ಏನು ಅವರ ಫಾರ್ಮಿಂಗ್ ಏನಿತ್ತು ಅದು ಕರೆಕ್ಟಾಗಿ ಸ್ಟೋರಿಗೆ ಸೂಟ್ ಆಗ್ತಿತ್ತು. ಬಟ್ ಇದರಲ್ಲಿ ತಂದೆ ಮಗಂದು ರಿವೆಂಜು, ಅವರಿಬ್ಬರ ಮಧ್ಯೆ ಹೇಗೆ ಕ್ಲಾಶ್ ಆಗುತ್ತೆ, ಟೂ ಮೆನಿ ಹೀರೋಯಿನ್ಸು, ಟೂ ಮೆನಿ ಕ್ಯಾರೆಕ್ಟರ್ಸ್ ನೀವು ಸ್ಟೋರಿಯಲ್ಲಿ ಹಾಕಿದಾಗ ಅದಕ್ಕೆ ನೀವು ಕರೆಕ್ಟಾಗಿ ಜಸ್ಟಿಫೈ ಮಾಡಿಲ್ಲ ಅಂದರೆ ಸಿನಿಮಾದ ಸ್ಟೋರಿ ಎಲ್ಲಿಗೂ ಹೋಗ್ಬಿಡುತ್ತೆ. ಸೊ ಅದೇ ಟಾಕ್ಸಿಕಲ್ಲಿ ಆಗಿರುವಂತಹ ನೆಗೆಟಿವ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಸಾಂಗ್ಸ್ಗಳ ಬಗ್ಗೆ ಗೊತ್ತಿರ್ಬೋದು, ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ತುಂಬ ನೆಗೆಟಿವಿಟಿ ಈ ಟಾಕ್ಸಿಕ್ ಸಿನಿಮಾದ ಸಾಂಗ್ಗಳ ಬಗ್ಗೆ ಇತ್ತು. ಎಸ್, ನಿಜವಾಗ್ಲೂ ಸಾಂಗ್ಗಳು ಆ ಸಿನಿಮಾದಲ್ಲಿ ಸೂಟ್ ಆಗೋದಿಲ್ಲ. ಬಟ್ ಪಾಸಿಟಿವ್ ಓವರ್ ಆಲ್ ನೋಡೋ ಹಾಗಿದ್ರೆ ನೋಡಿ, ಅಡಲ್ಟ್ ಮೂವಿ. ಓಕೆ, ಈ ಸಿನಿಮಾ ಎಲ್ಲರಿಗೂ ಅಲ್ಲ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಲ್ಲ, ಇದು ಮಸಾಲಾ ಫಿಲಮ್ ಅಂತ ಹೇಳ್ಬೋದು ನೀವು. ಹಾಗೆ ಅಡಲ್ಟ್ ರೇಟೆಡ್ ತುಂಬ ಸೀನ್ಸ್ಗಳಿದೆ. ಓಕೆ, ಬಟ್ ಏನು ಯಶ್ ಅವ್ರದ್ದು ಟಾಕ್ಸಿಕ್ ರಿಲೀಸಿಂಗ್ ಮುಂಚೆ ಏನು ಹೈಪು ಆ ಲೆವೆಲಲ್ಲಿರುತ್ತೆ, ಈ ಲೆವೆಲಲ್ಲಿರುತ್ತೆ ಅಂತ ಏನು ಹೇಳ್ತಿದ್ರು. ಎಸ್, ನಾವು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದಾಗ ಸಿನಿಮಾ ಚೆನ್ನಾಗಿದ್ರು ನಮಗೆ ಆ್ಯಾವ್ರೇಜ್ ಅಂತಲೇ ಅನಿಸುತ್ತೆ. ಈ ಸಿನಿಮಾ ನೀವು ಅನ್ಕೋಬೋದು ಲೈಕ್ 5ಗೆ ಎಷ್ಟು ರೇಟಿಂಗ್ಸ್ ಕೊಡ್ತೀರಾ ಅಂದರೆ ನೀವು ಲೈಕ್ 2.75 ಅಥವಾ 3 ಸ್ಟಾರ್ ಕೊಡ್ಬೋದು ನನ್ನ ಕಡೆಯಿಂದ. ಬಟ್ ನಾನು ಹೇಳೋದೇನೆಂದರೆ, ಈ ಸಿನಿಮಾನ ನೀವು ಅಡಲ್ಟ್ಸ್ ಆಗಿದ್ರೆ, ಅಬೋ 18 ಏಜಸ್ ಪರ್ಸನ್ಸ್ ಆಗಿದ್ರೆ, ನೀವು ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿ, ಎಕ್ಸ್ಪೀರಿಯನ್ಸ್ ಮಾಡಿ. ಓಕೆ, ನನ್ನ ಒಪಿನಿಯನ್ ಜಸ್ಟ್ ನಾನು ರಿವ್ಯೂ ಮಾಡ್ಬೋದು, ಬಟ್ ನಾನು ನಿಮ್ಗೆ ಹೇಳ್ತಾ ಇಲ್ಲ ಈ ಸಿನಿಮಾನ ನೀವು ನೋಡೋಕೆ ಹೋಗಬೇಡಿ, ಅದನ್ನು ಮಾಡಬೇಡಿ, ಇದನ್ನು ಮಾಡಬೇಡಿ ಅಂತ. ನೀವು ಸಿನಿಮಾನ ನೋಡಿ ಆಮೇಲೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಸಿನಿಮಾ ನೋಡಿ ಎಂಜಾಯ್ ಮಾಡಿ, ಬಂದ ನಂತರ ನಿಮ್ಮ ಒಪಿನಿಯನ್ಸ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಅಂತ ಹೇಳ್ತೀನಿ. ಹ್ಯಾವ್ ಎ ನೈಸ್ ಡೇ ಆ್ಯಂಡ್ ಕೀಪ್ ಸ್ಮೈಲಿಂಗ್. ಬಾಯ್.